ಒಳ್ಳೆ ಮನುಷ್ಯನೇ. ಅವ್ರಿಗೆ ಯಾರು ಏನು ಮಾಡಿಲ್ಲ. ಅವ್ರಿಗೆ ಎಲ್ಲರಿಗೂ ಒಳ್ಳೇದೇ ಮಾಡಿರೋದು, ಕೆಟ್ಟದಂತೂ ಮಾಡಿಲ್ಲ. ಜೊತೆಲಿ ಮಕ್ಕಳು ಏನು ಮಾಡೋರು ಅಂದರೆ ಅವ್ರಿಗೆ ಆಗದೇ ಇರೋರು ಅವ್ರ ಹೆಸ್ರು ಹೇಳ್ಕೊಂಡು ಹೊರಗಡೆ ವ್ಯವಹಾರ ಮಾಡ್ಕೊಂಡು ದುಡ್ಡು ಕಾಸಿಗೆ ಮಾತುಕತೆ ಮಾಡ್ಕೊಂಡು ದುಡ್ಡು ಮಾಡೋರೆ. ದುಡ್ಡು ಕಾಸು ಮಾಡೋರೆ. ಅಣ್ಣನ ಕಡೆಯವ್ರು ನಾವು ಹಂಗೆ ಹಿಂಗೆ ಅಂದ್ಕೊಂಡು ದುಡ್ಡು ಕಾಸು ಮಾಡೋರೆ. ಕಾರ್ತಿಕಣ್ಣನ ಹೆಸ್ರು ಹೇಳ್ಕೊಂಡು ದುಡ್ಡು ಮಾಡೋರೆ. ಇವು ಅಣ್ಣಂಗೆ ಬೇಜಾರಾಗೈತೆ, ನಾನು ಏನಕ್ಕೂ ಹೋಯ್ತಿಲ್ಲ, ನನ್ನ ಹೆಸ್ರು ಏನಕ್ಕಪ್ಪ ಐತಿದಾರ ಅಂತ ಕೇಳೋರೆ. ಕೇಳೋದಕ್ಕೆ ಅವ್ರು ಏನು ಮಾಡ್ರೆ ಓಟೆ ಹೊಡೆದ್ರೆ ಒಂದು ಎರಡು ಹೊಡ್ಬಿಟ್ಟು ಕಳ್ಸೋರು. ಇನ್ನೊಂದ್ಸತಿ ನಾನು ಹೆಸ್ರು ಹೇಳ್ತಾ ಓಡಾಡ್ಬಿಡಿ ಏನಕ್ಕೆ ಮಾಡ್ತೀರಾ ಅಂತ ಕೇಳೋರೆ. ಇವ್ರು ಏನು ಮಾಡೋರು, ಜೊತೆಲಿದ್ದವ್ರು ಏನು ಮಾಡೋರು ಅಂದರೆ ನನಗೆ ಹೊಡ್ಬಿಡ ಅಂದ್ಬಿಟ್ಟು ಕರ್ಕೊಂಬಂದು ಹಿಂಗೆ ಮಾಡ್ಬಿಟ್ರಣ ಅಷ್ಟೇ. ಜೊತೆಲಿದ್ರು ಹುಡುಗರೆ ಅವ್ರ ಜೊತೆ ಅಂದ್ರೆ ಆ ಹೋಟ್ಲಲ್ಲಿ ಇವ್ರು ಯಾಕಿದ್ರು, ಎಷ್ಟೊತ್ತಲ್ಲ ಆಯ್ತು ಅಣ್ಣ? ಇನ್ನೊಂದೇನು ಗೊತ್ತಣ್ಣ, ಅವರು ಉದ್ಯೋಗಿರಿಲ್ಲ ಅಣ್ಣ, ಅವ್ರು ಕ್ಯಾತ್ಪಳ್ಳಿಲಿ ಇರೋದು ಮನೆ ಅವ್ರದ್ದು. ಅವ್ರ ಮನೆಗೆ ಹೋಗಂಗಿಲ್ಲ. ಅವ್ರಿಗೆ ಗಣಿಪಾರ್ ಮಾಡೋರಣ್ಣ, ಗಣಿಪಾರ್ ಮಾಡೋರೆ. ಅವ್ರು ಏನಂದರೆ ಅವ್ರು ಬರ್ಗೆ ಅವ್ರಿಗೆ ರೂಮ್ ಮಾಡ್ಕೊಂಡಿರ್ತಾರೆ, ಮನೆಗೆ ಇರ್ತಾರೆ, ಬರ್ತಾರೆ, ಮನೆ ಸ್ನಾನ ಮಾಡ್ತಾರೆ, ಅಮ್ಮನ ಜೊತೆ ಮಾತಾಡ್ತಾರೆ, ಚೆನ್ನಾಗಿ ಅವ್ರ ಪಡ್ಗೆ ಹೋಗ್ತಾರೆ. ಮನೆ ಸ್ನಾನ ಏನ ಮಾಡ್ಕೊತಾರೆ, ಹೋಯ್ತಾ ಇರ್ತಾರೆ. ಅಮ್ಮ ಬತ್ತಿನ ಮತ್ತು ಮಾತುಕತೆ ಮಾಡ್ಕೊ ಊಟ ಗಿಟ ಮಾಡ್ಕೊ ಹೋಯ್ತಾರೆ. ನೈಟ್ ಬರ್ತಾರೆ, ಊಟ ಮಾಡ್ತಾರೆ, ಅಮ್ಮ ಬತ್ತಿನ ಮತ್ತು ಹೊಡಿತಾರೆ. ಏನಕ್ಕೆ ಅಣ್ಣ ಒಂದು 10 ನಿಮಿಷ ಅಲ್ಲಿ ನಿಂತ್ಕೊಂಡ್ರೆ ಉದಯ ಟೇಷನ್ ಅವ್ರಿಗೆ ಗಣಿಪಾರ್ ಮಾಡೋಣ. ಅವರು ಅಲ್ಲಿ ಬರೋಂಗಿಲ್ಲ. ಅವರು ಅವ್ರ ಪಡೆ ಆಯಿತು ಸರಿ ಆಯಿತು ಅಂದ್ಬಿಟ್ಟು ಏನು ಮಾಡ್ತಾರೆ, ಅವ್ರ ಪಡೆಗೆ ಹೊಡಿತಾರೆ. ಗಡಿಪಾರ ಯಾಕೆ ಮಾಡಿದ್ರು ಅಣ್ಣ? ಏನ್ರಿ ಮುಂಚೆ ಒಂದು 2 ಜಗಳ ಆಯಿತು ಅಣ್ಣ, ಅಲ್ಲಿಗೆ ಗಣಿಪಾರ್ ಮಾಡಿದ್ರು. ಬರೋಂಗಿಲ್ಲ ಅಲ್ಲಿಗೆ ಅಂತ ರೂಲ್ಸ್ ಮಾಡಿದ್ರು. ಹಬ್ಬ ಏನೋ ಒಂದು ಹಬ್ಬ ಆಗಲಿ ಒಂದು ಸಾವಾಗಲಿ ಬರೋಂಗಿಲ್ಲ. ಸರಿ ಆಯಿತು ಸ್ವಾಮಿ ಅಂದ್ಬಿಟ್ಟು ಅವ್ರ ಪಡೆಗೆ ಅವ್ರು ಇದ್ರು. ಇವ್ರು ಏನು ಮಾಡೋರಣ್ಣ, ಅದನ್ನ ನೆಪ ಮಾಡ್ಕೊಂಡು ಇವ್ರು ಏನು ಮಾಡೋರೆ, ಮುಂದಕ್ಕೆ ಬೆಳ್ಳ ಮುಟ್ಟಿ ಇವನು ಜೊತೆಲಿ ಜೊತೆಲಿದ್ದು ಹುಡ್ಗಾನೆ ಪ್ರವೀಣ ಅಂತ. ಎಷ್ಟು ವರ್ಷದಿಂದ ಜೊತೆಲಿದ್ದ? ಅದು ಜೊತೆ ನಂಗೆ ಅಷ್ಟು ಎಷ್ಟು ವರ್ಷ ಗೊತ್ತಿಲ್ಲ. ನಿನ್ನೆ ಏನಾಯ್ತು? ನಿನ್ನೆ ನಂಗೆ ಗೊತ್ತಿಲ್ಲ. ನನಗೆ ಬೆಳಗ್ಗೆ ನಂಗೆ ನ್ಯೂಸ್ ಗೊತ್ತಾಗಿದ್ದು. ನನಗೆ ಹಿಂಗೆ ಆಗೈತೆ ಅಂತ ಅಂದರು. ಆ ವೀಡಿಯೋ ನೋಡಿದ್ರೆ ಪ್ರವೀಣನೇ ಅದು. ಹಿಂಗೆ ಆಗೈತೆ ಅಣ್ಣ, ಹಿಂಗೆ ಮಾಡ್ಬಿಟ್ಟು ಏನು ಮಾಡೋರು ಅಂತಂದರೆ ನಾನು ಮಾಮೂಲಿ ಹಿಂಗೆ ಆಯ್ತಲ್ಲ ಜೊತೆಲಿದ್ದವನು ಹಂಗೆ ಅಡಿಯಿಂದ ಮುಡಿಯವರೆಗೋಣ ಅವ್ರನ್ನ ಸಾಕ್ತಾರೆ. ಅವರು ಸಾಕ್ಬಿಟ್ಟು ಏನು ಮಾಡಿದೆ, ಊಟ ಗೀಟ ಮಾಡ್ಕೊ ಹೋಗೋ ಪ್ರವೀಣ ಹಂಗೆ ಅಂತ ಜೊತೆಲಿ ಗಾಡಿ ಓಡಿಸ್ಕೊಂಡು ಅವರೇ ಇದ್ದಿದ್ದು. ಪ್ರವೀಣ ಅನ್ನೋದು ಇದ್ದಿದ್ದು. ಜೊತೆಲಿದ್ದು ಹುಡುಗ ಅವ್ನಿಗೆ ಯಾರಣ್ಣ ಕಾರ್ತಿಕ್ ಏನು ಕೆಲಸ ಮಾಡ್ತಾಯಿದ್ರು? ಕೆಲಸ ಮಾಡ್ತಾರೆ ಮಾಮೂಲಿ ಓಡಾಕಳಿ ಮಾಮೂಲಿ ಆಟ ಗೀಟ ಓಡಿಸ್ತಾ ಇರ್ತಾರಣ. ಅವ್ರ ಜೀವನ ಮಾಡ್ಕೊ ಇದ್ದಾರೆ. ಅವ್ರ ಜೊತೆ ಇದ್ರು. ಅವ್ರು ಮಾಮೂಲಿ ಏನೋ ಒಂದು ಒಂದು ಹೆಸರು ಬತ್ತು ಅಂದ್ಬಿಟ್ಟು ಅವ್ರ ಜೊತೆ ಇದ್ದಂಗೆ ಸರಿ ಆಯ್ತು ಬಿಡು, ನಮ್ಮ ಹುಡುಗ ಇವ್ನು ಚೆನ್ನಾಗಿರಲಿ ಅಂತ ಅವ್ರು ಮಡಿಕಣ್ಣಗೆ ಪ್ರವೀಣಿನ ಎಷ್ಟು ವರ್ಷದಿಂದ ಕಟ್ಟ ಅಣ್ಣ ನಂಗೆ ಎಷ್ಟು ವರ್ಷ ಗೊತ್ತಿಲ್ಲ. ಒಂದು ಅಂದಾಜು ಮಡಿಕಣ್ಣ ಏನು ಮಾಡೋರೆ, ಚೆನ್ನಾಗಿ ಜೀವನ ಮಾಡೋರೆ. ಅವನೇನು ಮಾಡೋರೆ ಅಂತಂದರೆ ಇವ್ರಿಗೆ ಕಾರ್ತಿಕಣ್ಣನ ಹೆಸರು ಹೇಳ್ಕೊಂಡು ಇವರು ಜೀವನ ಮಾಡ್ದಂಗೆ ಹಂಗೆ ಕೊಡಿ ಹಿಂಗೆ ಕೊಡು ಅಂತ ಇವ್ರ ಹೆಸರು ಮಾಡ್ದಂಗೆ. ಯಾರು ಪ್ರವೀಣ ಕಾರ್ತಿಕಣ್ಣನ ಹೆಸರು ಹೇಳ್ಕೊಂಡು ಪ್ರವೀಣ ಜೀವನ ಮಾಡ್ದಂಗೆ. ನಾ ಹಣ್ಣು ಹುಡುಗ ಹಿಂಗೆ ಕೊಡು ಅಂತ ವ್ಯವಹಾರ ಮಾಡ್ದಂಗೆ. ಕಾರ್ತಿಕಣ್ಣಗೆ ನ್ಯೂಸ್ ಹೋಗೈತೆ. ಹೋಗ್ಬಿಟ್ಟು ಏನಾಗೈತೆ, ಈ ಥರ ಹಿಂಗಾಗೈತೆ ಅಂತ ಕಾರ್ತಿಕಣ್ಣ ಕೇಳೋರು. ನನ್ನ ಹೆಸರು ಯಾಕೆ ಹೇಳ್ಕೊ ಓಡಾಡ್ತೀಯ, ನಂಗೆ ಮಾನ ಮಾಡೋದು ಐತೆ, ನನ್ನ ಹೆಸರು ಯಾಕೆ ಎತ್ಕೊ ಓಡಾಡ್ತೀಯ ಏನಕ್ಕೆ ಅಂತ ಕೇಳೋರೆ. ಕೇಳಿದಾಗ ಏನು ಮಾಡೋರೆ, ಏನು ಮಾಡೋರೆ, ಬ್ಯಾಂಕ್ ಹೋಗ್ಬಿಟ್ಟು ಯಾವುದೋ ಹುಡುಗ ಕರ್ಕೊಬಂದು ಹಿಂಗೆ ಮಾಡ್ದಂಗೆ ಹೊಡೆದಾಕ್ಬಿಟ್ಟು ಹೊಂಡೋಣ. ಅಲ್ಲಿ ಜೊತೆಲಿ ಬಂದಿರೋರು ಅವ್ರ ಹುಡುಗರಲ್ವಾ? ಗೊತ್ತಿರೋ ಹುಡುಗರೇನೋ? ಗೊತ್ತಿರೋ ಹುಡುಗರು ಯಾರಿಗೂ ಮಾಡಲ್ಲ. ಅವನು ಅಂತ ಕೆಟ್ಟ ಕೆಲಸ ಮಾಡೇ ಇಲ್ಲ. ಕಾರ್ತಿಕಣ್ಣ ಕೆಟ್ಟ ಕೆಲಸ ಅಂತೂ ಮಾಡೇ ಇಲ್ಲ. ಯಾರಿಗೆ ಬಂದಿರೋ ಯಾರಂತ ಗೊತ್ತಿಲ್ಲ. ಒಟ್ಟಲ್ಲಿ ಅವ್ರಿಗೆ ಕಾರ್ತಿಕಣ್ಣ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲದವ್ರನ್ನ ಕರ್ಕೊಬಂದು ವ್ಯವಹಾರ ಮಾಡ್ದಂಗೆ. ಇವ್ರು ಕಾರ್ತಿಕಣ್ಣ ಯಾರು ನಮ್ಗೆ ಯಾರು ಅಂತ ಗೊತ್ತಿಲ್ಲ ಅಂತ ಇರ್ತಲ್ಲ, ಅವ್ರನ್ನ ಕರ್ಕೊಬಂದು ವ್ಯವಹಾರ ಮಾಡ್ದಂಗೆ. ಅವ್ರಿಗೆ ಕಾರ್ತಿಕಣ್ಣನ ಹೆಸರು ಅವ್ರು ಒಳ್ಳೆ ಮನುಷ್ಯ ಅಂತ ಗೊತ್ತಿರೋಲ್ಲ, ಅವ್ರನ್ನ ಕರ್ಕೊಬಂದು ಅವ್ನಿಗೆ ಮಾಡ್ಬಿಡು ಅಂತ ಅಂದಂಗೆ ವ್ಯವಹಾರ ಮಾಡ್ದಂಗೆ ಮಾಡಿರೋದು ಅಷ್ಟೇ. ಜೊತೆಲಿದ್ದವ್ರೆ ಮಾಡಿರೋದಣ್ಣ ಅಷ್ಟೇ, ಯಾರೂ ಮಾಡಿಲ್ಲ.